ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೇಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಹಳ ರುಚಿಯಾಗಿ ಸುಲಭವಾಗಿ ಬೋಟಿ ಕರ್ರಿ ಅಥವಾ ಬೋಟಿ ಸಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಏನೇನು ಬೇಕು ಅದಕ್ಕೆ ನೋಡೋಣ. ಒಂದು ಬಿಗಿ ಹಿಡಿಯಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, 2 ಸ್ಪೂನು ಚಕ್ಕೆ ತೊಗೊಂಡಿದ್ದೀನಿ, ಒಂದೆರಡು ಲವಂಗ ತೊಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ನಷ್ಟು ಮೆಣಸು ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಒಂದು ಬಿಗಿ ಹಿಡಿಯೋಷ್ಟು ಉರಿಗಡಲೆನ ತೊಗೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು ನಾನು ಇಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಬಣ್ಣಕ್ಕೆ ಬೆಳಗ್ಗೆ ಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ, ಪುದೀನ ಸ್ವಲ್ಪ, ಅರ್ಧ ಹೋಳು ತೆಂಗಿನಕಾಯಿ ಮತ್ತು 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೋಡಿ, ಇವಾಗ ಡ್ರೈ ಮಸಾಲೆ ಪದಾರ್ಥಗಳೇನಿದೆ ಅದನ್ನು ನಾನು ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಹುರ್ಕೊತೀನಿ. ಮೊದಲಿಗೆ ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಅದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದಾದಮೇಲೆ ಕೊತ್ತಂಬರಿ ಮತ್ತು ಗಸಗಸೆ, ಮೆಣಸು, ಚಕ್ಕೆ ಏನಿತ್ತು, ಏಲಕ್ಕಿ ಅದನ್ನೆಲ್ಲನೂ ಹಾಕಿ ಅದಾದಮೇಲೆ ಹುರ್ಗಡ್ಲೆನ ಹಾಕಿಬಿಟ್ಟು ಈ ಥರ ಹೊಂಬಣ್ಣ ಬರೋವರೆಗೂ ಹುರ್ಕೊತೀನಿ. ಸೊ ಫಸ್ಟ್ ನಾವು ಇದನ್ನು ಹುರ್ಕೊಬೋದು. ನೀವು ಬೇಕಿದ್ದರೆ ದೊಡ್ಡ ಬಾಣಲಿ ಇಟ್ಬಿಟ್ಟು ಇದನ್ನೆಲ್ಲ ಹುರ್ಕೊಂಡಿದ್ದಾದಮೇಲೆ ನೀವು ಇನ್ನು ಹಸಿ ಮಸಾಲೆಗಳೇನಿದೆ ಅಷ್ಟನ್ನು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಬಾಣಲಿ ಚಿಕ್ಕದು ತೊಗೊಂಡಿದ್ದರಿಂದ ನಾನು ಅದನ್ನು ಸಪ್ರೇಟ್ ಎತ್ತಿಟ್ಟು ಅದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಹಾಕ್ಬಿಟ್ಟು ಇಷ್ಟನ್ನು ಹೊಂಬಣ್ಣ ಬರೋವರೆಗೂ ಹುರ್ಕೊತೀನಿ. ಅದಾದಮೇಲೆ ಟೊಮೊಟೊ ಸೇರಿಸ್ತೀನಿ. ನೀವು ಎರಡೂ ಒಟ್ಟಿಗೆ ಹುರಿದ್ರೆ ಏನಾಗುತ್ತೆ ಅಂದರೆ ಎಲ್ಲನೂ ಒಂಥರ ಈ ಹಸಿದ್ರ ಜೊತೆ ಸೇರಿಕೊಂಡು ಅದು ನೀಟಾಗಿ ಫ್ರೈ ಆಗೋದಿಲ್ಲ. ಸೊ ಅದಕ್ಕೆ ಡ್ರೈ ಮಸಾಲ ಸಪ್ರೇಟು, ಇದನ್ನು ಸಪ್ರೇಟು ಹಾಕ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ ಮತ್ತು ಪುದೀನನೂ ಸೇರಿಸಿ ಸ್ವಲ್ಪ ಕಾಯಿನೂ ಸೇರಿಸ್ಬಿಟ್ಟು ಅದು ನೀಟಾಗಿ ಎಲ್ಲನೂ ಫ್ರೈ ಆಗೋವರೆಗೂ ಹುರ್ಕೊಬೇಕು. ನೋಡಿ, ಇದೆಲ್ಲ ಹಸಿ ವಾಸನೆ ಹೋಗಿ ನೀಟಾಗಿ ಎಲ್ಲ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು. ನೀವು ಬೇಕಾದರೆ ಕಾಯಿ ಬದಲಿಗೆ ಕೊಬ್ಬರಿ ಕೂಡ ಹಾಕ್ಕೋಬೋದು, ಬಟ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಅದಕ್ಕೂ ಇದಕ್ಕೂ ಸ್ವಲ್ಪ ಬಿಡುತ್ತೆ. ನೋಡಿ, ಈ ಥರ ಆಗಿದೆ. ಇವಾಗ ನಾನು ಅದನ್ನು ಆರಕ್ಕೆ ಬಿಟ್ಬಿಟ್ಟು ಮೊದಲು ನಾನು ಹುರ್ಕೊಂಡಿದ್ದು ಡ್ರೈ ಮಸಾಲೆನೆಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಸೊ ನೋಡಿ, ಇದು ಜಾರ್ ಹಾಳಾಗುತ್ತೆ ಅಂತ ನಾನಿಲ್ಲಿ ಬೆಳಗ್ಗೆ ಮೆಣಸಿನ್ಕಾಯಿನ ಈ ಥರ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊತೀನಿ. ಅದಾದಮೇಲೆ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಪುಡಿಯಾಗಿ ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಮಸಾಲೆ ಕನ್ಸಿಸ್ಟೆನ್ಸಿ, ಅಳತೆ, ಮೆಜರ್ಮೆಂಟು ಏನಿದೆ ಅದು ಒಂದು ಮರಿದು ಬೋಟಿಗೆ ನಾನು ತಗೊತಾ ಇದ್ದೀನಿ ಇಲ್ಲಿ. ಸೊ ನೀವು ಎಷ್ಟು ಇದೆ ಅನ್ನೋದ್ರ ಆಧಾರದ ಮೇಲೆ ಬೇಕಾದರೆ ನೀವು ಕಡಿಮೆ ತೊಗೋಬೋದು. ಕನ್ಸಿಸ್ಟೆನ್ಸಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಿಲ್ಲಿ ಸ್ವಲ್ಪ ಗ್ರೇವಿನೂ ಸಮೇತ ಜಾಸ್ತಿ ಬೇಕು, ನೆಕ್ಸ್ಟ್ ಡೇನೂ ಇಟ್ಕೊಂಡು ತಿನ್ಬೋದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನೋಡಿ, ಆ ಥರ ಪೌಡ್ರು ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ನೀವು ಬೇಕಿದ್ದರೆ ಒಂದೇ ಜಾರಿಗೆ ಎಲ್ಲನೂ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬಹುದು. ನಾನಿಲ್ಲಿ ಅದನ್ನು ಚಿಕ್ಕ ಜಾರಲ್ಲಿ ಗ್ರೈಂಡ್ ಮಾಡಿ ಎತ್ತಿಟ್ಟು ನೆಕ್ಸ್ಟ್ ಒಂದು ದೊಡ್ಡ ಜಾರಿಗೆ ಹಸಿ ಮಸಾಲೆಗಳನ್ನೆಲ್ಲ ಏನೇನು ಹುರ್ಕೊಂಡಿದ್ವಿ ಅದನ್ನೆಲ್ಲನೂ ತಣ್ಣಗಾದ ನಂತರ ಈ ಥರ ಒಂದು ಜಾರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಆ ಪುಡಿನೂ ಸೇರಿಸ್ಬಿಟ್ಟು ಆ ಪುಡಿ ಜಾರ್ ತೊಳೆದಿದ್ದ ನೀರನ್ನ ವೇಸ್ಟ್ ಮಾಡಬಾರ್ದು. ಬೇರೆ ನೀರು ಹಾಕೋದ್ರ ಬದಲು ಜಾರನ್ನ ತೊಳೆದ್ಬಿಟ್ಟು ಅದೇ ನೀರನ್ನ ನಾವು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ನಾನು ಮಾಡ್ತಾಯಿರೋ ಮೆಜರ್ಮೆಂಟಲ್ಲಿ 4 ಜನ 2 ಹೊತ್ತು ಆರಾಮಾಗಿ ತಿನ್ಬೋದು, ಅಷ್ಟು ಗ್ರೇವಿ ಆಗುತ್ತೆ. ನಿಮಗೆ ಗ್ರೇವಿ ತಿಕ್ನೆಸ್ಸು ತೆಳ್ಳ ಬೇಕು ಅಂದರೆ ತೆಳ್ಳ, ಗಟ್ಟಿ ಬೇಕು ಅಂದರೆ ಗಟ್ಟಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಬೋದು. ನೋಡಿ, ಇವಾಗ ಇದು ಗ್ರೈಂಡ್ ಆಗಿದೆ. ನೋಡಿ, ಇಷ್ಟು ನೈಸಾಗಿ ಕಲರ್ಫುಲ್ಲಾಗಿ ಗ್ರೈಂಡ್ ಆಗಿದೆ ಅಂಥೇಳಿ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ನೋಡಿ, ನಾನು ಬೋಟಿನ ಒಂದು ಮರಿದು ಬೋಟಿ ತೊಗೊಂಡಿದ್ದೀನಿ. ಇದನ್ನು ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ಮತ್ತು ನಾನು ಇವಾಗ ತೋರಿಸ್ತಾ ಇರೋದು ಲಂಗ್ಸ್ದು ಪೀಸು ಅದು. ಆಮೇಲೆ ನೋಡಿ, ಈ ಥರ ಪೀಸ್ಗಳಲ್ಲಿ ಕೂದಲು ಥರ ಸ್ಟ್ರಕ್ಚರ್ಸ್ ಇರುತ್ತೆ, ತುಂಬ ಕಸರೆ ಇರುತ್ತೆ, ಏನಂತೀವಿ ನಾವು, ಸಗಣಿ ಇರುತ್ತೆ ಅಲ್ವ ಹೊಟ್ಟೆ ಒಳಗೆ, ಅದು ಎಲ್ಲ ನೀಟಾಗಿ ತೊಳ್ಕೊಬೇಕು. ನಿಮಗೆ ಬೇಕು ಅಂತಂದರೆ ನಾನು ಬೇಕಾದರೆ ಕ್ಲೀನಿಂಗ್ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ, ಬೇರೆ ಯಾವತ್ತಾದರೂ ಮಾಡಿದ್ದಿನ. ನೆಕ್ಸ್ಟ್ ಅದಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ
ಯಾಕಂದರೆ ಹುರ್ಕೊಳ್ಳುವಾಗ ಡ್ರೈ ಮಸಾಲೆ ಹುರ್ಕೊಳ್ಳೋವಾಗ ಎಣ್ಣೆ ಹಾಕಿರ್ತೀವಿ, ಹಸಿದು ಹಾಕೋವಾಗೂ ಹುರ್ಕೊಂಡಿರ್ತೀವಿ. ಮತ್ತು ಮೇಯ್ನ್ಲಿ ನಾನ್ ವೆಜ್ಜಲ್ಲಿ ಅದರಲ್ಲೇ ಫ್ಯಾಟ್ ಇರುತ್ತೆ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು 3-4 ಬೆಳ್ಳುಳ್ಳಿ ಹೆಸಳನ್ನ ಜಜ್ಕೊಂಡು ಹಾಕ್ಕೋಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ. ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಬೋಟಿ ಹಾಕ್ಕೊಂಡು ನೀರು ಬಿಡೋವರೆಗೂ ಈ ಥರ ತುಂಬ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದ್ರ ವಾಟರ್ ಕಂಟೆಂಟೆಲ್ಲ ಬಿಟ್ಕೊಳ್ಳುತ್ತೆ ಈ ಥರ. ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲೆನ ಸೇರಿಸಿ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ಪಾತ್ರೆನ ತೊಳೆದ್ಬಿಟ್ಟು ನೀರು ಹಾಕ್ಕೋಬೇಕು. ಚೆನ್ನಾಗಿ ಸ್ಟಿರ್ ಮಾಡಬೇಕು. ನೋಡಿ, ನನಗೆ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿ ಅಂತ ಅನಿಸ್ತು. ಇನ್ನೂ ಅದೆಲ್ಲ ಬೆಂದು ಅದೆಲ್ಲ ಆದರೆ ಪಲ್ಯ ಥರ ಗೊಜ್ಜು ಥರ ಆಗೋಗ್ಬಿಡುತ್ತೆ. ಸೊ ನನಗಿಲ್ಲಿ ಕರಿ ಜಾಸ್ತಿ ಬೇಕು. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊತಾ ಇದ್ದೀನಿ. ಆವಾಗಲೇ ಬೋಟಿಗೆ ಉಪ್ಪು ಹಾಕಿದ್ವಿ. ಸೊ ಈಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬಂದಮೇಲೆ ಟೇಸ್ಟ್ನ ನೋಡಿಬಿಟ್ಟು ನಾವು ಕುಕ್ಕರ್ ಲಿಡ್ನ ಮುಚ್ಚಿ 2-3 ವಿಷಲ್ನ ತೆಗೆಸ್ಕೋಬೇಕು. ಯಾಕಂದರೆ ಬೋಟಿದು ಅಷ್ಟು ಬೇಗ ಬೇಯಲ್ಲ. ಇದು ಮರಿದಾಗಿರೋದ್ರಿಂದ ಕಡಿಮೆ ವಿಷಲ್ ತೆಗೆಸ್ಕೊತಾ ಇದ್ದೀನಿ. ನೋಡಿ, ಕ್ಲೀನ್ ಮಾಡಬೇಕಾದ್ರೆ 1 ವಿಷಲ್ ತೆಗೆಸಿದ್ದೆ. ಸೊ ಇವಾಗ 2 ವಿಷಲ್ ತೆಗೆಸಿದ್ದೀನಿ. ರೆಡಿಯಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ಅದನ್ನು ನಾವು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ. ಇದೇ ಥರ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.